ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಮಾವಿನಕಾಯಿಂದ ಶಿಕರ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ನಾನು ಆಪಸ್ ಮಾವಿನ ಹಣ್ಣು ತೊಗೊಂಡೇನಿ ರೀ. ನೀವು ಎಷ್ಟು ಮಾಡ್ತೀರಲ್ರಿ ಅಷ್ಟು ಮಾವಿನ ಹಣ್ಣು ತೊಗೊಳ್ರಿ. ಇಲ್ಲಿ ನಾನು 4 ರಿಂದ 5 ಮಾವಿನ ಹಣ್ಣು ತೊಗೊಂಡೇನಿ ನೋಡ್ರಿ. ತೊಗೊಂಡು ಈ ರೀತಿ ಚಲೋ ತೆಂಗೆ ತೊಳ್ಕೊಬೇಕ್ರಿ. ತೊಳ್ಕೊಂಡು ಹಿಂಗೆ ಕೈಯಿಂದ ಹಣ್ಣು ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚಲೋ ತಂಗೆ ಹಣ್ಣು ಮಾಡ್ಕೋಬೇಕ್ರಿ. ಅಂದ್ರೆ ಶಿಕರ್ನಿ ಮಾಡೋಕೆ ಈಸಿ ಆಗ್ತೈತ್ರಿ. ಬರ್ರಿ ಈಗ ಶಿಕರ್ನಿ ಮಾಡೋನು. ಈ ಶಿಕರ್ನಿನ ನೀವು ಚಪಾತಿ ಹೋಳ್ಗೆ ಎಲ್ಲದ್ರ ಜೊತೆನೂ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ಮತ್ತು ನಿಮಗೆ ಅವು ಚಪಾತಿ ಹೋಳ್ಗೆ ಜೊತೆ ತಿನ್ನೋಕ್ಕಾಗಂಗಿಲ್ಲ ಅಂದ್ರೆ ನೀವು ಹಂಗನೂ ಕುಡಿಬೋದ್ರಿ. ಹಣ್ಣು ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಈ ರೀತಿ ಹಿಂಡ್ಕೋಬೇಕು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ನಾವು ಹಿಂಗೆ ಶಿಕರ್ನಿ ಮಾಡ್ತೀವಿ ರೀ. ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಹಾಕಿರಿ ಫ್ರೆಂಡ್ಸ್. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿಂದ ಯಾವ್ಯಾವ ರೆಸಿಪಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನನ್ನ ಚಾನಲ್ದಾಗಂತೂ ಮಾವಿನ ಹಣ್ಣದು ಸಾಕಷ್ಟು ರೆಸಿಪಿಗಳು ಅದಾವೆ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಈ ರೀತಿ ಚಲೋ ತಂಗೆ ಹಿಂಡ್ಕೋಬೇಕ್ರಿ. ಸಿಪ್ಪಿ ಒಳಗಿರೋ ಜ್ಯೂಸ್ ಎಲ್ಲ ಹೊರಗಡೆ ಬರ್ಬೇಕು ನೋಡ್ರಿ. ಈಗ ಈ ಗೊಪ್ಪ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ. ಹಿಂಗೆ ಕೈಯಿಂದ ಈ ರೀತಿ ಮಾಡಿದ್ರೆ ಗೊಪ್ಪದಾಗಿರೋ ಎಲ್ಲ ಜ್ಯೂಸು ಹೊರಗೆ ಬರ್ತೈತ್ರಿ. ಮಾವಿನ ಹಣ್ಣು ರಸ ಎಲ್ಲ ಹೊರಗೆ ಬರ್ತೈತಿ ನೋಡ್ರಿ. ನನ್ನ ಚಾನಲ್ದಾಗ ಸಮ್ಮರ್ ಸ್ಪೆಷಲ್ ಸಾಕಷ್ಟು ರೆಸಿಪಿಗಳು ಅದಾವೆ ರೀ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಮತ್ತು ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬರ್ತಾವೆ ರೀ, ಅವನು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಸಿಪ್ಪೆ ಗೊಪ್ಪೆ ಎಲ್ಲ ಇಟ್ಕೊಂಡಿದ್ದೀವಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಸ್ವಚ್ಛ ಹಿಂಗೆ ತೊಗೊಂಬಿಟ್ರೆ ಮತ್ತೆ ಜ್ಯೂಸ್ ಬರ್ತೈತ್ರಿ. ಅದನ್ನು ಈ ಮಾವಿನ ಹಣ್ಣು ರಸಕ್ಕೆ ಸೇರಿಸ್ಕೋಬೋದ್ರಿ. ನೋಡ್ರಿ ಮತ್ತಷ್ಟು ರಸ ಬಂತಲ್ರಿ, ಅದನ್ನು ಮಾವಿನ ಹಣ್ಣು ರಸಕ್ಕೆ ಹಾಕ್ಕೋಬೇಕು ನೋಡ್ರಿ. ಬರ್ರಿ ಇದಕ್ಕೆ ರುಚಿಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ರೀ ನಾನು ನಿಮಗೆ.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಹಾಕ್ಕೊಡ್ರಿ. ಇದಕ್ಕೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕಲ್ರಿ ಅದನ್ನು ನೋಡ್ಕೊಂಡು ಸಕ್ಕರೆ ಹಾಕ್ಕೋಬೇಕ್ರಿ. ನೀವು ಬೆಲ್ಲ ಹಾಕ್ಕೊಂಡ್ರು ಬರ್ತೈತ್ರಿ ಫ್ರೆಂಡ್ಸ್. ಬೆಲ್ಲ ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಅದನ್ನು ಹಾಕ್ಕೊಂಡ್ರು ಬರ್ತೈತ್ರಿ. ಮಾವಿನ ಹಣ್ಣು ಭಾಳ ಚಲೋ ಇದ್ದು ರೀ ನಮ್ಮ. ಅದಕ್ಕೆ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೇನಿ ನೋಡ್ರಿ. ಹಾಕಿಬಿಟ್ಟು ಹಿಂಗೆ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ನೋಡಿದ್ರನ ಕುಡಿಬೇಕು ಅನ್ಸಕತೈತಲ್ರಿ. ಮಾವಿನ ಹಣ್ಣು ಶ್ರೀಕರ್ಣಿ ಅಂತೂ ಭಾರಿ ಅಂದ್ರೆ ಭಾರಿ ಆಗಿತ್ತು ರೀ ಫ್ರೆಂಡ್ಸ್. ನೀವು ಇದಕ್ಕೆ ಹೋಳ್ಗೆ ಜೊತೆ ಆದರೂ ತಿನ್ನಿರಿ, ಚಪಾತಿ ಜೊತೆ ಆದರೂ ತಿನ್ನಿರಿ, ಇಲ್ಲ ನಮಗೆ ಬೇಡ ಅಂದ್ರೆ ಹಂಗಾದರೂ ಕುಡಿಬೋದು ರೀ. ನೋಡ್ರಿ, ಇದನ್ನ ಹಿಂಗೆ ಸಕ್ಕರೆ ಕರಗೋವರೆಗೂ ಚಲೋತ್ತಂಗೆ ಮಿಕ್ಸ್ ಮಾಡಿಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಟೇಸ್ಟ್ ಕೊಡ್ಬೇಕಂದ್ರೆ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ನಾನು ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚಲೋತ್ತಂಗೆ ಜಜ್ಜಿಬಿಟ್ಟು ಹಾಕೀನಿ ನೋಡ್ರಿ ಫ್ರೆಂಡ್ಸ್. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಬರ್ತೈತ್ರಿ. ನೋಡ್ರಿ, ಕಲರು ಎಷ್ಟು ಚಂದ ಬಂದೈತಲ್ರಿ. ಮಾವಿನ ಹಣ್ಣು ಆಪೂಸ್ ಇದ್ದು ರೀ, ಭಾಳ ಚಲೋ ಇದ್ದು. ಶ್ರೀಕರ್ಣಿ ಅಂತೂ ಭಾರಿ ಆಗಿತ್ತು ರೀ. ನಾನು ಇವತ್ತು ಮನ್ಯಾಗ ಚಪಾತಿ ಮಾಡಿದ್ದೆ ನೋಡ್ರಿ. ಚಪಾತಿ ಜೊತೆ ಸರ್ವ್ ಮಾಡೋಣ ಬರ್ರಿ. ಚಪಾತಿ ಮಾವಿನ ಹಣ್ಣು ಶ್ರೀಕರ್ಣಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಚಪಾತಿ ತೊಗೊಂಡು ಹಚ್ಕೊಂಡು ತಿಂದ್ರೆ ಅಂತೂ ಅದ್ಭುತ ಅಂದ್ರೆ ಅದ್ಭುತ ರೀ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ.